ವನಜಾಲೋಚನಕ್ಕೆ ಮುಂದೆ ಘನವಾದ ಘೋರಡವಿಯಂತೆ ಆವಾಗ ಒಂದು ವರ್ಷ ಅಂತ ಒಂದು ಸಂಪೂರ್ಣ ಅವಕಾಶ, ಹೆಚ್ಚಿನ ಅವಕಾಶದಿಂದ ಅನುಭವವನ್ನ, ಅಂದ್ರೆ ನರಸಿಂಹದಾಸರೊಟ್ಟಿಗೆ ಸಿಕ್ಕಿದ್ದಂದ್ರೆ ಅದು ಸುವರ್ಣ ಯುಗ ಅಂತ ನಾನು ತಿಳಿತೇನೆ. ಯಾಕೆಂದ್ರೆ ಅಂತ ಭಾಗವತರು ಒಂದು ವರ್ಷ ಅವರು ಇದ್ರು ನನ್ನೊಟ್ಟಿಗೆ. ಆಮೇಲೆ ಅವರು ಬೇರೆ ಮೇಳಕ್ಕೇನೋ ಹೋದ್ರು. ಇಲ್ಲಿ ಮರಿಯಪ್ಪಾಚಾರ್ಯ ಬಂದ್ರು, ನೆಲ್ಲೂರು ಮರಿಯಪ್ಪಾಚಾರ್ಯ. ಅವರು ಪ್ರಧಾನ ಭಾಗವತ. ನಾನು ಸಂಗೀತಕ್ಕಲ್ಲ, ಒತ್ತು ಭಾಗವತಿಗೆ ಸಹ ಭಾಗವತ ಸೇರಿಸ್ಕೊಂಡ್ರು. ಪ್ರಮೋಷನ್ ಸಂಗೀತಕ್ಕೆ ಬೇರೆ ಸಂಗೀತಕ್ಕೆ ಮಂಜುನಾಥ ಗೌಡ ಅಂತ ಕೇಳಿರ್ಬೋದು, ಆಗುಂಬೆ. ಅವರೆಲ್ಲ ನಮ್ಮ ಶಿಷ್ಯರೇ. ಯಾರು? ಆಗುಂಬೆ ಮಂಜುನಾಥ ಗೌಡ ನಮ್ಮ ಕೇಂದ್ರದಲ್ಲೇ ಕಲ್ತ. ಅವನು ಸಂಗೀತಕ್ಕೆ ಸೇರಿಸ್ಕೊಂಡ ಮತ್ತೊಂದು ವರ್ಷ. ನಾನು 10 ಗಂಟೆ ಮೇಲೆ ಹೋಗುದು. 10 ಗಂಟೆ ಮೇಲೆ ಹೋಗಿ 2 ಗಂಟೆವರೆಗೆ. ಹಾಗೆ 2 ವರ್ಷ ಅವರೊಟ್ಟಿಗೆ ಸಹಭಾಗವತನಾಗಿ ಮಾನಗಟ್ಟೆ ಮೇಳದಲ್ಲಿ. ಆಮೇಲೆ ಮಂಜುನಾಥ್ ಗೌಡರು ಹೋದ್ರು. ಹಿರೇಣಾಚಾರ್ಯ ಅಂದ್ರೆ ಅವ್ರ ಅಳಿಯ, ಯಾರು? ಮರಿಯಪ್ಪಾಚಾರ್ಯ ಅಳಿಯ, ಈಗ ಹಿರೇಣಾಚಾರ್ಯ. ಅವರು ಸಂಗೀತಕ್ಕೆ ಬಂದ್ರು. ನಾನು ಸಹಭಾಗವತನಾಗಿ 1 ವರ್ಷ ಇದ್ದೆ. ಆಮೇಲೆ ನಾನು 3 ವರ್ಷದಲ್ಲಿಯೇ ಪ್ರಸಂಗಗಳ ಬಗ್ಗೆ ಹೆದರಿಕೆ ಇರ್ಲಿಲ್ಲ. ಅವಾಗ ಯಾವ ಪ್ರಸಂಗ ಬಂದ್ರು ಅದ್ರ ಬಗ್ಗೆ ಅಂಜಿಕೆ ಇರ್ಲಿಲ್ಲ. ಯಾಕೆಂದ್ರೆ ಅಷ್ಟು ಪಳಗಿದ್ದೇನೆ. ಅಂದ್ರೆ ಅಹಂಕಾರ ಅಲ್ಲ ಇದು, ಅಲ್ಲಪ್ಪ. ಅಂದ್ರೆ ಅಷ್ಟು ಆಸಕ್ತಿಯಿಂದ ನಾನು ಪ್ರಸಂಗದ ಬಗ್ಗೆ, ಜೋಡಾಟ ಆಗಲಿ ಯಾವುದೇ ಆಗಲಿ ಹೆದರುವಂತ ಇದೇ ಇಲ್ಲ. ಆಗ ಜೋಡಾಟ ಆಗ್ತಿದೆ ಸರ್. ಜೋಡಾಟ ಮೇಳ ಜಾಸ್ತಿ ಅಲ್ಲ ಜೋಡಾಟ. ಹೇಗೆ ಸರ್ ಅದರದೊಂದು ಜೋಡಾಟದ ಬಗ್ಗೆ ಒಂದೆರಡು ಮಾತು ಸರ್. ಜೋಡಾಟ ಅಂದ್ರೆ ಏನು ನೋಡುವಂತದ್ದು ಕೇಳುವಂತದ್ದು ಏನಿಲ್ಲ, ಒಟ್ಟು ಅಬ್ಬರ ಬಿಟ್ರೆ ಮತ್ತೇನಿಲ್ಲ ಅದ್ರಲ್ಲಿ. ಜೋಡಾಟ ಕಲಾವಿದ್ರು ನೋಡಿ ಪೈಪೋಟಿ. ಪೈಪೋಟಿ ಅಂದ್ರೆ ಕಲಾವಿದ್ರ ಬಲಿಪಶುವೇ ಅದ್ರಲ್ಲಿ. ಜೋಡಾಟ ಕೈದಾದ್ದು ಭಾರಿ ಒಳ್ಳೇದಾಯ್ತು ಅಲ್ವಾ? ಯಾಕೆಂದ್ರೆ ಈಗಿನ ಕಲಾವಿದರು ಅದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಕಂಬಳ ಕೋಳಿಪಡೆ ಇದ್ದಾಗೆ ಅದು. ಎನರ್ಜಿ ಬೇಕು. ಅಂದ್ರೆ ಅಷ್ಟೊತ್ತಿಗೆ ರಂಗದಲ್ಲಿ ಇದ್ದಾವಾಗ ತಾನು ಗೆಲ್ಬೇಕು ಅಂತ ಒಂದು ಛಲ ಇರ್ತದೆ. ಛಲ. ಅಂದ್ರೆ ಭಾರಿ ದೈಹಿಕವಾಗಿ ಭಾರಿ ದಂಡನೆ. ಹೌದು, ನಿಜವಾಗಿ ಕುಣಿಬೇಕು. ಜೋಡಾಟ ಅಂದ್ರೆ ಅಷ್ಟು ಆಗ್ತಿತ್ತು ಮೊದ್ಲು. ನಿಮ್ದು ಮತ್ತೆ ಯಾವ್ದು ಆಗ್ತಿತ್ತು? ಮಾಣಕಟ್ಟೆ, ಮಂದರ್ತಿ, ಮಾಣಕಟ್ಟೆ, ಸೌಕೂರು ಹೀಗಾಗ್ತಿತ್ತು. ಮತ್ತೆ ನಿಂತಿತ್ತಲ್ಲ ಸರ್ ಅದು? ನಿಂತದ್ದು ನಮ್ಮ ಲೆಕ್ಕದಲ್ಲಿ. ಎಷ್ಟಿರ್ತಿತ್ತು ಸರ್ ವರ್ಷದಲ್ಲಿ ಒಂದು ಅಂದಾಜಿಗೆ? ಒಂದು 7-8 ಜೋಡಾಟ ಆಗ್ತಿತ್ತು. ತಿಂಗಳಿಗೆ ಒಂದು ರೀತಿ ಆಗ್ತಿತ್ತು. ಒಂದು ಸಲ ಮಾಣಗಟ್ಟೆ ಮೇಳಕ್ಕೂ ಸೌಕೂರು ಮೇಳಕ್ಕೂ ಕಂಟಿನ್ಯೂ 3 ಜೋಡಾಟ. ಬಲಿಪಶುವೆ. ಹೌದು. ಆವಾಗ ಏನೋ ಒಂದು ಉತ್ಸಾಹ ಇದ್ದಿತ್ತು, ಆಗಿನ ಶಕ್ತಿ ಇತ್ತು ಸರ್. ಆಗಿನ 20 ವರ್ಷದ ಕಾಲ. ಈಗಿನ ಕಲಾವಿದರಿಗೆ ಗೊತ್ತಿಲ್ಲ ನಂಗೆ ಎಲ್ಲ ಹೇಳಿದ್ದು. ಈಗ ನಮ್ಮ ಕೂಡ ನಮ್ಮ ಏಜಿನವರು, ಆ ಟೈಮಿನವರು ಒಳ್ಳೆ ಸದೃಢರಾಗಿರ್ತಿದ್ರು. 20-22 ವರ್ಷದ ವಯಸ್ಸು ಅವಾಗ. ಹೌದು, ಆವಾಗ ಅವಮೇದ್ ಇದ್ದಿತ್ತು, ಬಿಸಿ ರಕ್ತ. ಈಗ ಅದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಮಧ್ಯೆ ಸೀನಿಯರ್ ಕಲಾವಿದರು ಇರ್ತಿದ್ರಲ್ಲ ಸರ್? ಹಾಗೆ 3 ವರ್ಷಗಳ ಕಾಲ ಮಾಣಕಟ್ಟೆಯಲ್ಲಿ ಒಳ್ಳೆ ನಿಮ್ಗೆ ಕಲ್ತಾಗ ಅಲ್ವಾ? ಒಂದು ಒಳ್ಳೆ ಅಂದ್ರೆ ಎಲ್ಲಾ ಭಾಗವತರುಗಳು, ಹಿರಿಯ ಭಾಗವತರು, ಮರಿಯಪ್ಪಾಚಾರ್ಯರು ಮಟ್ಟುಗಳು ಬಹಳ ಶುದ್ಧವಾದ ಮಟ್ಟುಗಳು. ಅಂದ್ರೆ ಅವರ ಸ್ವರವೇ ಆಗಿತ್ತು. ನೀವು ಅವ್ರ ಶೈಲಿ ತರ ತುಂಬಾ ಸ್ವರ. ಅವ್ರ ಶೈಲಿ ನನಗೆ ಬರುದಿಲ್ಲ. ನಮ್ದು ಏನಿದ್ರು ಕುಂಜಾಲ್ ಶೈಲಿ. ಅಂದ್ರೆ ಶೇಷಗಿರಿ ಅವರ ಶಿಷ್ಯರು ಯಾರು? ನೀಲಾವರ ರಾಮಕೃಷ್ಣ. ಅಂದ್ರೆ ಅವರ ಪ್ರಭಾವಕ್ಕೆ ಒಳಗಾದವರು. ನಿಮ್ಮ ಗುರುಗಳವ್ರೆ? ಅಂದ್ರೆ ಶೇಷಗಿರಿ ಭಾಗವತರೊಟ್ಟಿಗೆ ಇವರು ಮೊದಲಿಗರಾಗಿದ್ರು. ಯಾರು? ನಮ್ಮ ಗುರುಗಳು ರಾಮಕೃಷ್ಣ. ಅಂದ್ರೆ ಅವರು ಅನುಭವಿ ಭಾಗವತರು. ನೀಲಾವರ ರಾಮಕೃಷ್ಣ ಅಂದ್ರೆ ಮಟ್ಟು ತಿಟ್ಟುಗಳ ಬಗ್ಗೆ ಆಮೂಲಾಗ್ರವಾಗಿ ತಿಳಿದವರು ನಮ್ಮ ಗುರುಗಳು ನೀಲಾವರ ರಾಮಕೃಷ್ಣ.
ಅಂಥ ಭಾಗವತರು. ಹಾಗೆ 3 ವರ್ಷ ಅಲ್ಲಿ ಒಳ್ಳೆ ಪ್ರಾಕ್ಟೀಸ್ ಆಯ್ತು. ಪ್ರಾಕ್ಟೀಸ್ ಆಯ್ತು. ಆಮೇಲೆ ಈಗ ಮುಂದೆ ಹೋಗ್ಬೇಕಾದದ್ದು ಕಲಾವಿದನ ಕರ್ತವ್ಯ. ಪ್ರಮೋಷನ್, ನಿಂತ ನೀರಾಗಿ ಪ್ರಮೋಷನ್ ನಿಮ್ಗೆ ಮುಖ್ಯ ಭಾಗವತರಾಗಿ ಸಿಗ್ತಾ? ಮುಖ್ಯ ಭಾಗವತರಾಗಿ ಹೋಗ್ಬೇಕನ್ನುವಂತ ತುಡಿತ. ಹೌದು, ಸಿಗ್ತದೆ ಬೇರೆ ಪ್ರಯತ್ನ ಪಡುವ ಅದು ಮುತ್ತೈಡೆ ಹೆಗ್ಡೆಯರು ಹೇಳಿದ್ರು. ಮೇಳಕ್ಕೆ ಮಾತಾಡುವ, ಮೇಳ ಮೇನ್ ಆಗಿ ಕೊಟ್ಟರು ಬರ್ತಿದ್ದೆ ಮಾರ್ರೆ ನಾನು. ಯಾವ ಮೇಳ? ಅದೇ ಮೇಳ ಮಾನ್ಕಟ್ಟೆಲೆ. ಹಾಗಾದ್ರೆ ಅವರು ಮುಖ್ಯ ಭಾಗವತರು ಬೇರೆ ಕಡೆ ಹೋಗ್ತಾರೆ? ಅವರೆಲ್ಲ ಹೋಗ್ತಾರೆ, ನಮಗಂತ ಹುಚ್ಚ ಅವ್ರು ಇರುವಾಗ್ಲೇ. ಆಮೇಲೆ ಅದೆಲ್ಲ ಆತಿಲ್ಲ. ಕಡೆಗೆ ಅದ ಮೇಳ ತಿರುಗಾಟದಲ್ಲೇ ಬಂತು, ನಂಗೆ ಕರೆ ಬಂತು ಕಮಲಶಿಲೆ. ಕಮಲಶಿಲೆ ಮೇಳದ್ದು ನೀವು ಇಲ್ಲಿದ್ರಿ? ಇಲ್ಲಿ ತಿರುಗಾಟದ ಕೊನೆ ಟೈಮ್ ಕಮಲಶಿಲೆ ಮೇಳದ ಕರೆ ಬಂತು. ಸಂಜೀವ್ ಶೆಟ್ಟಿ ಹೊಳಂದೂರು ಅಂತ ಅವರು ಕಮಲಶಿಲೆ ಮೇಳ ಮಾಡ್ತಿದ್ರು. ಅವರು ಕರೆದ್ರು, ನನ್ನ ಮೇಳಕ್ಕೆ ನೀನು ಮೇನ್ ಭಾಗವತನಾಗಿ ಬಾ ಅಂತ ಹೇಳಿದ್ರು. ಈಗ ಮಕ್ಕಳಾಟಿಕೆ, ಅವಾಗ ಹುಡುಗಾಟಿಕೆ ಅಲ್ವಾ, ಸಣ್ಣ ಪ್ರಾಯ ಅಲ್ಲ ಸರ್? ಸಣ್ಣ ಪ್ರಾಯ, 23 ವರ್ಷಕ್ಕೆ ಮುಖ್ಯ ಭಾಗವತರ. 22-23 ವರ್ಷಕ್ಕೆ ಮುಖ್ಯ ಭಾಗವತನಾಗಿದ್ದೆ. ಸಾಧನೆ ಅಷ್ಟು ಸರ್. ಭಾಗವತಿಗೆ ಅಡ್ಡಿಲ್ಲ ಅಂತ ಹೇಳಿ ಆಯ್ತು, ಅಲ್ಲಿ ಸೇರಿದ್ರಿ. ಬಿಟ್ರಿ ಕಮಲಶಿಲೆ ಮೇಳ ಬಿಟ್ಟೆ, ಮಾರಣಗಟ್ಟೆ ಬಿಟ್ರಿ. ಮುತ್ತೈಡರು ಬೇಸರ ಪಟ್ಕೊಂಡ್ರು. ಆದ್ರೂ ಅವರು ಮತ್ತೆ ಹಿರಿಯಣ್ಣಾಚಾರ್ಯರ ಮೇಲೆ ಕೂರಿಸಿದ್ರು ಸಹ ಭಾಗವತ. ನೀವಲ್ಲಿ ಅಲ್ಲಿ ಪ್ರಧಾನ ಭಾಗವತನಾಗಿ ಸೇರ್ಕೊಂಡು ಕಮಲಶಿಲೆಗೆ. ಸರ್, ನೀವು ಈಗ 3 ವರ್ಷ ಅವ್ರ ಜೊತೆ ಇದ್ರಿ. ನಿಮ್ಮ ಧ್ವನಿಯಲ್ಲಿ ಒಂದು ಭಾಗವತಿಗೆ ಕೇಳೋಣ ಅಂತಂದ್ರೆ, ನೀವು ಕುಂಜಲ್ ಶೈಲಿಯಲ್ಲಿ ಭಾಗವತಿಗೆ, ನಿಮ್ಮ ಶೈಲಿ ಸರ್, ಕುಂಜಲ್ ಶೈಲಿ ಒಂದು ಪದ ನಮಗಾಗಿ, ನಮ್ಮ ಕಲಾಭಿಮಾನಿಗಳಿಗಾಗಿ ನಿಮ್ಮ ಇಷ್ಟದ ಪದ ಸರ್. ಇದು ನಮ್ಮ ಗುರುಗಳ ಶೈಲಿ. ನೀಲಾವರ ರಾಮಕೃಷ್ಣಯ್ಯ ಅಂದ್ರೆ ರಾಮಕೃಷ್ಣಯ್ಯನವರ ಶೈಲಿ ಅಂದ್ರೆ ಕುಂಜಾಲ್ ಶೈಲಿ. ಅಂದ್ರೆ ಅದೇ ರೀತಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸ್ವರ ಧರ್ಮದ ಪ್ರಕಾರ ಏನೋ ಸ್ವಲ್ಪ ಬದಲಾವಣೆ ಆಗ್ಬೋದು. ಸರ್, ನಿಮ್ ಹಾಡಿ ಸರ್, ನಿಮ್ಮ ಗುರುಗಳು ಅವರ ಪದ್ಯಗಳನ್ನು ಕೇಳಿದಂತ ಅವರ ಪ್ರಭಾವಕ್ಕೆ ಒಳಗಾದವರು ನೀಲಾವರ ರಾಮಕೃಷ್ಣಯ್ಯನವರು. ವನಜಾಲೋಚನ ಕೇಳ್ಮುಂದೆ ಘನವಾದ ಘೋರಡವಿಯಂತೆ ವನಜಾಲೋಚನ ಕೇಳ್ಮುಂದೆ ಘನವಾದ ಘೋರಡವಿಯಂತೆ ಅಣುವಿಲ್ಲದ ಗಹ್ವರವಂತೆ ಅಲ್ಲಿರ ಕಸರು ಮನೆಯ ಮಾಡಿ ಕೊಂಡಿಗರಂತೆ ಹಿಂದೆ ಅನೇಕ ವನಿತೆಯಾರೋ ಸಿಕ್ಕಿಗರಂತೆ ಈ ವಿಪಿನದೋಳ್ ಇರುವುದು ಕಷ್ಟ ರಾಘವ ಈ ವಿಪಿನದೋಳ್ ಇರುವುದು ಕಷ್ಟ ರಾಘವ. ಸೂಪರ್ ಸರ್, ಖುಷಿ ಆಯ್ತು ಕೇಳಿ, ಬಹಳ ಖುಷಿ ಆಯ್ತು ಸರ್. ಅಂದ್ರೆ ಮೊದಲಿನ ಸ್ವರ ಇಲ್ಲ ಈಗ ನನಗೆ, ವರ್ಷ ಆದ್ಮೇಲೆ ಹಾಗೆ ಅಲ್ಲ ಸರ್. ಆಗ್ಲಿ ಸರ್, ಬಹಳ ಖುಷಿ ಆಯ್ತು ಸರ್, ಕೇಳಿ ಖುಷಿ ಆಯ್ತು. ಇದು ಕುಂಜ ಅವ್ರದ್ದು, ನಮ್ದು ರಾಮಕೃಷ್ಣಯ್ಯ ಅವರ ಒಂದು ಶೈಲಿ. ಅಂದ್ರೆ ಅವರು ಕುಂಜಾಲ ಶೈಲಿಯನ್ನೇ ಅನುಸರಿಸಿದವರು. ಹಾಗೆ ನಾವು ಕಲ್ತದ್ದು ನೀಲಾವರ ರಾಮಕೃಷ್ಣ. ಇದು ಪಂಚವಟಿ ಪ್ರಸಂಗದ ಒಂದು ಪದ್ಯ. ಹಾಗೆ ಸರ್, ಮತ್ತೆ ಬೇರೆ ಹಾಡ್ತೀರಾ ಸರ್? ಸಾಕೀಗ ಮತ್ತೆ ಸರ್, ಮತ್ತೆ ಕಮಲಶಿಲೆ ಮೇಳಕ್ಕೆ ಹೋಗ್ತೀರಿ? ಕಮಲಶಿಲೆ ಮೇಳಕ್ಕೂ ಅದೇ ಮುಖ್ಯ ಭಾಗವತ ಅದ್ರ ಬಗ್ಗೆ ತಿಳಿಸಿ, ಅದ್ರ ಒಂದು ಅನುಭವ. ಅಲ್ಲಿ ಆವಾಗ ಕೋಡಿ ಶಂಕರ ಗಾಣಿಗ ಅಂತ ಕೇಳಿರ್ಬೋದು ನೀವು, ಪ್ರಧಾನ ವೇಷಧಾರಿ, 2ನೇ ವೇಷಧಾರಿ. ಹಾಗೆ ಚಿತ್ತೂರು ನಾರಾಯಣ ದೇವಾಡಿಗ ಅಂತ, ಹಾಗೆ ಸ್ತ್ರೀ ವೇಷಕ್ಕೆ ಹೊಳಂದೂರು ಶಿವರಾಮ್ ಶೆಟ್ಟಿ ಅಂತ, ಸೀತಾರಾಮ್ ಶೆಟ್ಟಿ.
ಹಾಗೆ ಶಿವಕುಮಾರ್ ಬೇಗಾರ್, ಬೇಗಾರ್ ಅವರು. ಬೇಗಾರ್ ಶಿವಕುಮಾರ್, ಜೋಗು ಕುಲಾಲ್, ಮುಖ್ಯ ಶ್ರೀವೇಶಿ ಜೋಗು ಕುಲಾಲ್ ಅಂತ ಅವರು ಇದ್ದಿದ್ರು. ಒಳ್ಳೆ ಸೆಟ್ಟು. ಅಲ್ಲಿ 1 ವರ್ಷ ತಿರುಗಾಟ. ಅಲ್ಲಿ ಯಾವ ತರ ಪೌರಾಣಿಕ ಸರ್? ಪೌರಾಣಿಕ ಉಂಟು, ಸಾಮಾಜಿಕ. ಸಾಮಾಜಿಕ. ಕೊಳಲಿ ಕೃಷ್ಣ ಶೆಟ್ಟಿ ಹೌದು. ಇವರೆಲ್ಲ ಇದ್ದಿದ್ರು. ಓಹೋ. ಕೊಳಲಿ ಕೃಷ್ಣದೇ ಪುಂಡು ವೇಷ, ಒಳ್ಳೆ ಉಮೇದಿನ ಒಂದು ವೇಷಧಾರಿ. ಆಗಿನ ಕಾಲದ ಆಗಿನ ಜೋಡಾಟದ ಕೋಳಿ ಅಂತ ಹೇಳ್ತಾರೆ. ಜೋಡಾಟದಲ್ಲಿ ಎತ್ತಿದ ಕೈ. ಸರಿಯಾದ. ಅಂದ್ರೆ ಎಷ್ಟು ಕಮಲಶೀಲ ಮೇಳಕ್ಕೂ ಇರ್ತಿತ್ತು ಸರ್ ಜೋಡಾಟ? ಜೋಡಾಟ ಎಲ್ಲ ಮೇಳದೊಳಗೆ ಎಲ್ಲ ಹಾಗೆ ಕಮಲಶಿಲೆ ಮೇಳದಲ್ಲಿ ತಿರುಗಾಟ ಆರಂಭ ಆಯ್ತು. ಅಂದ್ರೆ ನಾನು ಮತ್ತು ನನ್ನ ತಂದೆಯವರೇ ಸೇರಿ ಬರ್ದಂತದ್ದೊಂದು 2 ಪ್ರಸಂಗ ಇದೆ ಸಾಮಾಜಿಕ. ಯಾವ್ದು? ಒಂದು ವಿಷ ಖಡ್ಗ ಅಂತ, ಆಮೇಲೆ ಸುಧರ್ಮ ಅಂತ ಮತ್ತೊಂದು ಪ್ರಸಂಗ ನಾನೇ ಬರ್ತದ ಆವಾಗ. ಅದೆರಡು ಪ್ರಸಂಗ, ಕೆಲವು ಪ್ರಸಂಗ ಆಗಿತ್ತು, ಹೊಸ ಪ್ರಸಂಗ. ಆಮೇಲೆ ಯಕ್ಷಲೋಕ ವಿಜಯ, ಚಿತ್ರಾವತಿ ಇಂಥದ್ದು ಸಾಮಾಜಿಕ ಪ್ರಸಂಗ ಆಗ್ತಾ ಇತ್ತು. ಅಂದ್ರೆ ಕೋಡಿ ಶಂಕರಗಾಣಿ ಇರುವ ಕಾರಣ ಅಲ್ಲಿ ಪೌರಾಣಿಕ ಪ್ರಸಂಗಗಳು ಕೆಲವು ಅವರದ್ದು ಫೇವರಿಟ್ ಪಾತ್ರಗಳು. ಯಾವ್ದೆಲ್ಲ ಸರ್ ಅವ್ರದ್ದೊಂದು? ಅವರದ್ದು ಈ ಬೇಡರ ಕಣ್ಣಪ್ಪದಲ್ಲಿ ದಿಣ್ಣ, ರೇಣುಕಾ ಮಹಾತ್ಮೆಯಲ್ಲಿ ಜಮದಗ್ನಿ, ಕುಮಾರ ವಿಜಯದಲ್ಲಿ ಶೂರ ಪದ್ಮ, ಹಾಗೂ ಕ್ಷೇತ್ರ ಮಹಾತ್ಮೆಯಲ್ಲಿ ಒಂದು ಪಾತ್ರ ಬರ್ತಿತ್ತು, ಒಂದು ಖಳ ಪಾತ್ರ. ಇಂಥ ಪಾತ್ರಗಳಿಗೆ ಅತಿಯಾದ ಜೀವ ತುಂಬಿದವರು ಕೋಡಿ ಶಂಕರಗಾಣಿಗ. 2ನೇ ವಯಸ್ಸದವರು.